ಕೂಡ್ಲಿಗಿ ಹುಣಸೆ ಹಣ್ಣಿಗೆ ಹೆಸರುವಾಸಿಯಾದ ನಗರ. ಒಂದು ಕಾಲದಲ್ಲಿ ಕೂಡ್ಲಿಗಿಯನ್ನ ಹಂಪಿಗೆ ಬರೋ ವಿದೇಶಿಗರು ಶ್ರೀಮಂತ ಮಸಾಲೆಗಳ ನಾಡು ಅಂತ ಕರಿತಾ ಇದ್ರು. ಈಗ ಇದನ್ನ ಹುಣಸೆ ನಾಡು ಅಂತಾರೆ. ಲೋಕಸಭೆ ಅಂತ ಬಂದಾಗ ಬಳ್ಳಾರಿ ಜಿಲ್ಲೆಗೆ, ವಿಧಾನಸಭೆ ಅಂತ ಬಂದಾಗ ವಿಜಯನಗರ ಜಿಲ್ಲೆಯಲ್ಲಿರುವ ಒಂದು ವಿಧಾನಸಭಾ ಕ್ಷೇತ್ರ ಇದು. ಕೂಡ್ಲಿಗಿ ಕ್ಷೇತ್ರ ಮರುವಿಂಗಡಣೆ ಆಗುವ ಮೊದಲು ಹಗರಿಬೊಮ್ಮನಹಳ್ಳಿ, ಹೂವಿನಹಡಗಲಿ, ಬರಿಯಮ್ಮನಹಳ್ಳಿಯ ಭಾಗವಾಗಿತ್ತು. ವಿಂಗಡಣೆ ಆದ ನಂತರ ಪರಿಶಿಷ್ಟ ಪಂಗಡದ ಮೀಸಲು ವಿಧಾನಸಭಾ ಕ್ಷೇತ್ರವಾಯಿತು. 1957ರಲ್ಲಿ ನಡೆದ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೇವಲ 7 ಕ್ಷೇತ್ರಗಳು ಮಾತ್ರ ಇದ್ವು. 1962ರಲ್ಲಿ ಕೂಡ್ಲಿಗಿ ಕ್ಷೇತ್ರ, 1978ರಲ್ಲಿ ಕೊಟ್ಟೂರು ಕ್ಷೇತ್ರ ಸೇರಿ ನಂತರ 9 ಕ್ಷೇತ್ರಗಳಾಯಿತು. ಈಗ ಬಳ್ಳಾರಿ ಜಿಲ್ಲೆಯೇ ವಿಭಜನೆ ಆಗಿದೆ. ಕೂಡ್ಲಿಗಿ ವಿಜಯನಗರ ಜಿಲ್ಲೆಯಲ್ಲಿದೆ. ಇಲ್ಲಿನ ಪ್ರಮುಖ ಹೋಬಳಿ ಕೇಂದ್ರವಾಗಿದ್ದಂಥ ಕೊಟ್ಟೂರು 1962ರಿಂದ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿತ್ತು. 1978ರಲ್ಲಿ ಸ್ವಂತ ವಿಧಾನಸಭೆ ಕ್ಷೇತ್ರ ಅಸ್ತಿತ್ವ ಪಡೆದ ನಂತರ ಕೊಟ್ಟೂರು ಬೇರೆ ಆಯಿತು. 1962ರಿಂದ ಇಲ್ಲಿವರೆಗೂ ಕೂಡ್ಲಿಗಿಯಲ್ಲಿ 14 ಚುನಾವಣೆಗಳಾಗಿವೆ. ಸದ್ಯೋಜಾತ, NT ಬೊಮ್ಮಣ್ಣ, ಸಿರಾಜ್ ಶೇಖ್, ಅನಿಲ್ ಲಾಡ್, ನಾಗೇಂದ್ರ, NY ಗೋಪಾಲಕೃಷ್ಣರಂತ ಘಟಾನುಘಟಿಗಳನ್ನು ಗೆಲ್ಲಿಸಿದ ಕ್ಷೇತ್ರ ಇದು. ಕೇವಲ ಪಕ್ಷಗಳಷ್ಟೇ ಅಲ್ಲದೆ ಸ್ವತಂತ್ರ ಅಭ್ಯರ್ಥಿಗಳಿಗೂ ಇಲ್ಲಿನ ಮತದಾರರು ಮಣೆ ಹಾಕಿದ್ದಾರೆ. ಲಿಂಗಾಯತ, ಕುರುಬ, ವಾಲ್ಮೀಕಿ, ಲಂಬಾಣಿ, ಯಾದವ, ಮುಸ್ಲಿಂ ಮತದಾರರು ಇಲ್ಲಿ ನಿರ್ಣಾಯಕರಾಗಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ್ಲಿಗಿ ಜನ ವೈದ್ಯರಾಗಿರುವಂಥ NT ಶ್ರೀನಿವಾಸ್ ಅವರನ್ನ ಪ್ರಚಂಡ ಬಹುಮತಗಳಿಂದ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ NT ಶ್ರೀನಿವಾಸ್ 1,04,000ಕ್ಕೂ ಅಧಿಕ ಮತಗಳನ್ನು ಪಡೆದು 50,000ಕ್ಕೂ ಅಧಿಕ ಲೀಡ್ನಿಂದ ಗೆದ್ದು ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ತಂದೆ NT ಬೊಮ್ಮಣ್ಣ ಅವರ ಹಾದಿಯಲ್ಲೇ ಹೆಜ್ಜೆ ಹಾಕಿದ್ದಾರೆ ಡಾಕ್ಟರ್. ಹಾಗಾದ್ರೆ ಕೂಡ್ಲಿಗಿ ಅಭಿವೃದ್ಧಿಗೆ ಶಾಸಕರ ಸಂಕಲ್ಪ ಏನು, ಕ್ಷೇತ್ರದ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ. ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.